ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಿಧಿಯ ಗೈಲು ಬಂದವರನ್ನು ವಶಕ್ಕೆ ಪಡೆದ ಬೆನ್ನಲ್ಲೇ ಆರಿಕಾಡಿ ಕೋಟೆಯಲ್ಲಿ ಬೆಂಕಿ. ಇದೇ ವೇಳೆ 5 ವಿರುದ್ಧ ಮತ್ತೊಂದು ಪ್ರಕರಣ ದಾಖಲು. ನಿಧಿ ಕದಿಯಲು ಯತ್ನಿಸಿದ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹ. ಎಲ್ಡಿಎಫ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ಮೆರವಣಿಗೆ. ಕಾಸರಗೋಡು ಗವರ್ನಮೆಂಟ್ ಗೆಸ್ಟ್ ಹೌಸ್ನಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಆಯೋಗದ ಅದಾಲತ್. 32 ದೂರುಗಳ ಪರಿಗಣನೆ. ಚೆಂಗಳ ಮಂಡಲ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಧರಣಿ. ರೇಷನ್ ಅಂಗಡಿಗಳಿಗೆ ಆಹಾರ ಸಾಮಗ್ರಿಗಳನ್ನು ತಲುಪಿಸದ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಲಾಂಛನ ಬಿಡುಗಡೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ. ವಾರ್ತೆಗಳು ವಿವರವಾಗಿ. ನಿಧಿಯ ಗೈಲು ಬಂದವರನ್ನು ವಶಕ್ಕೆ ಪಡೆದ ಬೆನ್ನಲ್ಲೇ ಆರಿಕಾಡಿ ಕೋಟೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸಾಕ್ಷಿ ನಾಶಕ್ಕಾಗಿ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಲಾಗಿದೆ ಎಂದು ಸ್ಥಳೀಯರ ಸಂಶಯ. ಇದೇ ವೇಳೆ 5 ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಪುರಾವಸ್ತು ಇಲಾಖೆಯ ದೂರಿನ ಮೇರೆಗೆ ಪ್ರಕರಣ. ನಿಧಿಯ ಗೈಲು ಬಂದವರನ್ನು ವಶಕ್ಕೆ ಪಡೆದ ಬೆನ್ನಲ್ಲೇ ಆರಿಕಾಡಿ ಕೋಟೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಂಗಳವಾರ ಸಾಯಂಕಾಲವಾಗಿದೆ ಕೋಟೆಯಲ್ಲಿ ಬೆಂಕಿ ಅವಘಡ ಉಂಟಾಗಿರುವುದು. ಮಾಹಿತಿ ತಿಳಿದು ಕುಂಬಳೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಕೋಟೆಯ ಒಳಗಿನಿಂದ ಹೊಗೆ ಬರುತ್ತಿರುವುದನ್ನು ನೋಡಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಉಪ್ಪಳದಿಂದ ಫೈರ್ ಫೋರ್ಸ್ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ. ಸಾಯಂಕಾಲ 6 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿರುವುದು. ಇದೇ ವೇಳೆ ಸಾಕ್ಷಿ ನಾಶಪಡಿಸುವುದಕ್ಕಾಗಿ ಉದ್ದೇಶಪೂರ್ವಕವಾಗಿ ಬೆಂಕಿ ಹಾಕಲಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಶಂಕೆ ವ್ಯಕ್ತಪಡಿಸುತ್ತಿದ್ದಾರೆ. ಸೋಮವಾರ ಸಾಯಂಕಾಲವಾಗಿದೆ ಆರಿಕಾಡಿ ಕೋಟೆಯಿಂದ ನಿಧಿಯ ಗೈಲು ಬಂದ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ಸೇರಿದಂತೆ 5 ಸ್ಥಳೀಯರ ಸಹಾಯದಿಂದ ಕುಂಬಳೆ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ತಂಡ ಬಂಧಿಸಿರುವುದು. ಇವರನ್ನು ನಂತರ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಲಾಯಿತು. 2 ಕಾರಿನಲ್ಲಾಗಿದೆ ತಂಡ ನಿಧಿಯ ಗೈಲು ಬಂದಿರುವುದು. ಕೋಟೆಯ ಒಳಗಿರುವ ಬಾವಿಯಲ್ಲಿ ನಿಧಿ ಇದೆ ಎಂದರಿತು 2 ಜನ ಬಾವಿಯಲ್ಲಿಯೂ ಬಾಕಿ ಇರುವವರು ಹೊರಗೆ ಕಾವಲು ನಿಂತಿದ್ದರು ಎಂಬುದು ಪೊಲೀಸರಿಗೆ ದೊರೆತ ಹೇಳಿಕೆ. ಘಟನೆಯಲ್ಲಿ ಪುರಾವಸ್ತು ಇಲಾಖೆ ಅಧಿಕಾರಿಗಳು ಆಗಮಿಸಿ ಕೋಟೆಯನ್ನು ಪರಿಶೀಲಿಸಿ ಈ 5 ವಿರುದ್ಧ ದೂರು ದಾಖಲಿಸಿದ್ದಾರೆ. ಕೋಟೆಯೊಳಗೆ ಗಣಿಗಾರಿಕೆ ಚಟುವಟಿಕೆಗಳನ್ನು ನಡೆಸಿರುವುದಕ್ಕಾಗಿದೆ ಪ್ರಕರಣ ದಾಖಲಿಸಿರುವುದು. ಕೋಟೆಯ ಇತರ ಭಾಗಗಳಲ್ಲಿಯೂ ತಂಡ ನಿಧಿಯ ಗೈಲು ನೋಡಿದ್ದಾರೆ ಎಂಬ ಸಂಶಯವು ಬೆಂಕಿ ಕಾಣಿಸಿಕೊಂಡಿರುವುದರ ನಂತರ ವ್ಯಕ್ತವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಆರಿಕಾಡಿ ಕೋಟೆಗೆ ನುಗ್ಗಿ ನಿಧಿ ಕದಿಯಲು ಯತ್ನಿಸಿದ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಎಲ್ಡಿಎಫ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ಪಂಚಾಯತ್ ಕಚೇರಿಗೆ ಮೆರವಣಿಗೆ ನಡೆಸಲಾಯಿತು. ಐಎನ್ಎಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಕಡಪುರ ಉದ್ಘಾಟಿಸಿದರು. ಕುಂಬಳೆ ಆರಿಕಾಡಿ ಕೋಟೆಗೆ ನುಗ್ಗಿ ನಿಧಿ ಕದಿಯಲು ಯತ್ನಿಸಿದ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಎಲ್ಡಿಎಫ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ಪಂಚಾಯತ್ ಕಚೇರಿಗೆ ಮೆರವಣಿಗೆ ನಡೆಸಲಾಯಿತು. ಐಎನ್ಎಲ್ ജില്ലാ പ്രധാന കാര്യദർശി അസീസ് കടപ്പുര ഉദ്ഘാടിಸಿದರು. സ്വാഭാവികമായിട്ടും ഗവൺമെന്റിന്റെ സ്വത്താണ്, ഗവൺമെന്റിന്റെ ധനമാണ്. അങ്ങനെ അവിടെ നിധി ഉണ്ടെങ്കിൽ അത് ഗവൺമെന്റിൻ്റെതാണ്. അത് കവർന്നെടുക്കാനാണ് ഉത്തരവാദിത്തപ്പെട്ട ഒരു പഞ്ചായത്തിന്റെ വൈസ് പ്രസിഡന്റ് അടക്കമുള്ള കൊള്ളസംഘം ഈ കോട്ടയിനകത്ത് കയറി അത് കവർന്നെടുക്കാനുള്ള ശ്രമമാണ് നടത്തിയിട്ടുള്ളത് എന്നുള്ളതാണ് നമുക്ക് മനസ്സിലാക്കാൻ സാധിച്ചത്. എൽഡിഎഫ് പഞ്ചായത്ത് ചെയർമാൻ പോസ്റ്റ് മുഹമ്മദ് കുഞ്ഞി അധ്യക്ഷತೆ ವಹಿಸಿದ್ದರು. ಎಲ್ಡಿಎಫ್ ಮುಖಂಡರಾದ ಟಿಎಂಎ ಕರೀಂ, ಎಂಕೆ ರವೀಂದ್ರನ್, ಕೆ ಕುഞ്ഞിರಾಮನ್, ಎಸ್ ರೌಫ್, ಖಲೀಲ್ ಏರಿಯಾಲ್, ಶುಕೂರ್ ಏರಿಯಾಲ್, ಹನೀಫ್ ಕಡಪುರ, ಸಫೀರ್ ಗುಲ್ಜಾರ್ ಮುಂತಾದವರು ನೇತೃತ್ವ ವಹಿಸಿದ್ದರು. ഒരു ഗ്രാമപഞ്ചായത്ത് ഭരണസമിതിക്ക് നേതൃത്വം കൊടുക്കുന്ന ഈ ഗ്രാമപഞ്ചായത്തിൻ്റെ ബജറ്റ് അവതരിപ്പിക്കുന്ന വൈസ് പ്രസിഡന്റ്, ഈ ഗ്രാമപഞ്ചായത്തിൻ്റെ ധനകാര്യ സ്റ്റാൻഡിംഗ് കമ്മിറ്റി കൂടി കൈകാര്യം ചെയ്യുന്ന പഞ്ചായത്ത് വൈസ് പ്രസിഡന്റ് ഇത്തരം കൊള്ള സംഘത്തിന് കൂട്ടുനിൽക്കുന്നത്, കൊള്ള സംഘത്തിന് നേതൃത്വം കൊടുക്കുന്നത് വളരെ ലജ്ജാകരമായ കാര്യമാണ്. അദ്ദേഹം ധാർമ്മികത ഉണ്ടെങ്കിൽ ആ സമയത്ത് തന്നെ അദ്ദേഹം രാജിവെച്ച് പോകേണ്ടതാണ്. ഈ പഞ്ചായത്ത്, ഈ മോരാപുത്തൂർ ഗ്രാമപഞ്ചായത്തിനെ സംബന്ധിച്ചുള്ള ഒരുപാട് വിഷയങ്ങളുണ്ട്. ഇവിടെ അഴിമതിയായി അദ്ദേഹത്തെക്കുറിച്ച് നേരത്തെ തന്നെ വളരെ അഴിമതി ആരോപണങ്ങളും മറ്റും ഉണ്ട്. പക്ഷേ ഇത് കയ്യോടെ ഈ പോലീസ് നാട്ടുകാരും പിടിക്കുന്ന ഒരു സ്ഥിതി ആണ് ഇപ്പോൾ ഇവിടെ ഉണ്ടായിട്ടുള്ളത്. നമുക്കിത്രയേ ഉള്ളൂ, ഇത്തരം കള്ളന്മാർ നമ്മുടെ പഞ്ചായത്ത് ഭരണസമിതിയിൽ ആവശ്യമില്ല. അവർ രാജിവെച്ച് പോകണം. രാജിവെച്ച് പോകുന്നവരെ ഞങ്ങൾ സമരവുമായി മുന്നോട്ട് പോകും എന്നാണ് മുഗ്രാപുത്തൂരിലെ ഇടതുപക്ഷ ജനാധിപത്യ മുന്നണിക്ക് പറയാനുള്ളത്.
ಸಿಪಿಐಎಂ ಸ್ಥಳೀಯ ಕಾರ್ಯದರ್ಶಿ ರಫೀಕ್ ಕುಂದಲ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಗವರ್ನಮೆಂಟ್ ಗೆಸ್ಟ್ ಹೌಸ್ನಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಆಯೋಗದ ಅದಾಲತ್ ನಡೆಯಿತು. 32 ದೂರುಗಳನ್ನು ಪರಿಗಣಿಸಲಾಗಿದೆ. ಈ ಪೈಕಿ 7 ದೂರುಗಳಿಗೆ ತೀರ್ಪು ಕಲ್ಪಿಸಲಾಗಿದ್ದು, 1 ದೂರನ್ನು ಜಾಗೃತಿ ಸಮಿತಿಗೆ ಹಾಗೂ 1 ದೂರನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ರವಾನಿಸಲಾಗಿದೆ. 25 ದೂರುಗಳನ್ನು ಮುಂದಿನ ಅದಾಲತ್ಗೆ ಮುಂದೂಡಲಾಗಿದೆ. ಕಾಸರಗೋಡು ಗವರ್ನಮೆಂಟ್ ಗೆಸ್ಟ್ ಹೌಸ್ನಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಆಯೋಗದ ಅದಾಲತ್ ನಡೆಯಿತು. 32 ದೂರುಗಳನ್ನು ಪರಿಗಣಿಸಲಾಯಿತು. ಈ ಪೈಕಿ 7 ದೂರುಗಳಿಗೆ ತೀರ್ಪು ಕಲ್ಪಿಸಲಾಗಿದ್ದು, 1 ದೂರನ್ನು ಜಾಗೃತ ಸಮಿತಿಗೆ ಹಾಗೂ 1 ದೂರನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ರವಾನಿಸಲಾಗಿದೆ. 25 ದೂರುಗಳನ್ನು ಮುಂದಿನ ಅದಾಲತ್ಗೆ ಮುಂದೂಡಲಾಗಿದೆ. ಧಾರ್ಮಿಕ ನಂಬಿಕೆಯ ಹೆಸರಿನಲ್ಲಿ ಮಹಿಳೆಯರನ್ನು ಶೋಷಣೆ ಮಾಡುವುದನ್ನು ಕೊನೆಗೊಳಿಸಬೇಕೆಂದು ರಾಜ್ಯ മഹിളാ ആയോഗದ സദസ്യ പി കുഞ്ഞൈഷ അദാലത്ന ನಂತರ മാതനാടി ಹೇಳಿದರು. വീട്ടിലെ അനർത്ഥങ്ങൾക്ക് കാരണം പോലും വിവാഹം കഴിച്ചു കൊണ്ടുവന്ന സ്ത്രീയാണെന്ന രീതിയിൽ ചിന്തിക്കുന്ന ഭർത്തൃ വീട്ടുകാർ ഇപ്പോഴുമുണ്ട്. വിശ്വാസത്തെ ചൂഷണം ചെയ്ത് ഫോണിലൂടെ ഭാര്യയെ മൊഴി ചൊല്ലുന്ന അവസ്ഥ ഈ കാലഘട്ടത്തിലും ഉണ്ടാകുന്നു എന്നത് ഏറെ വേദനാജനകമാണ്. ഇന്നിപ്പം കാസർഗോഡ് സിറ്റിങ്ങിൽ അത്തരത്തിലുള്ള ഒരു കേസ് വന്നത്, ഭർത്താവ് പറയുന്നത് ഞാൻ തലാക്ക് ചൊല്ലിയിട്ടുണ്ട് എന്നാണ്, ഭാര്യ തലാക്ക് ചൊല്ലിയത് പോലും അറിഞ്ഞിട്ടില്ല എന്നാണ് ഇന്നത്തെ ഒരു പരാതിയിൽ ഉണ്ടായിട്ടുള്ളത്. വിദ്യാസമ്പന്നരായ സ്ത്രീകൾ പോലും ഇത്തരം ചതിയിൽ പ്രതികരിക്കാതിരിക്കുന്നത് അവസ്ഥ കൂടി വരികയാണ്. അതോടൊപ്പം നിലനിൽക്കുന്ന നിയമപരമായ പരിരക്ഷ എന്താണെന്നും വിദ്യാസമ്പന്നരായ പെൺകുട്ടികൾ പോലും മനസ്സിലാക്കുന്നില്ല. നമുക്ക് നിയമപരമായിട്ടുള്ള ഒട്ടനവധി പരിരക്ഷകളുണ്ട്. പക്ഷേ ഇത്തരത്തിലുള്ള ഒരു തലാഖൊക്കെ വന്നു കഴിഞ്ഞാൽ അതിനെങ്ങനെയാണ് നമ്മൾ പ്രതികരിക്കേണ്ടത് എന്നതിനെ കുറിച്ച് നിയമപരമായിട്ടുള്ള അറിവ് നമ്മളെപ്പോഴും നമ്മുടെ സ്ത്രീകൾക്കില്ല എന്ന് തന്നെയാണ് നമുക്ക് കാണാൻ സാധിക്കുന്നത്. അതുകൊണ്ട് തന്നെ ഇത്തരം കാര്യങ്ങൾ ഉൾപ്പെടുത്തി സാമൂഹ്യ ബോധവൽക്കരണം ശക്തമായ രീതിയിൽ വനിതാ കമ്മീഷൻ നടത്താനാണ് തീരുമാനിച്ചിട്ടുള്ളത്. ಅದಾಲತ್ನಲ್ಲಿ ಮಹಿಳಾ ಸೆಲ್ ಎಎಸ್ಐ ಎಂ ಅನಿತಾ, ಸಿಪಿಒ ಕೆಸಿ ಶೀಮಾ, ರಾಮ್ಯಾ ಮೋಳ್, ಅಡ್ವೊಕೇಟ್ ಇಂದಿರಾ, ಮಹಿಳಾ ಆಯೋಗದ ಸಿಬ್ಬಂದಿಗಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರೇಷನ್ ಅಂಗಡಿಗಳಿಗೆ ಆಹಾರ ಸಾಮಗ್ರಿಗಳನ್ನು ತಲುಪಿಸದ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಚೆಂಗಳಮಂಡಲ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಎಡನೀರು ರೇಷನ್ ಅಂಗಡಿ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಉದ್ಘಾಟಿಸಿದರು. ರೇಷನ್ ಅಂಗಡಿಗಳಿಗೆ ಆಹಾರ ಸಾಮಗ್ರಿಗಳನ್ನು ತಲುಪಿಸದ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಚೆಂಗಳಮಂಡಲ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಎಡನೀರು ರೇಷನ್ ಅಂಗಡಿ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಉದ್ಘಾಟಿಸಿದರು. അന്നത്തെ യുഡിഎഫിന്റെ കാലഘട്ടങ്ങളിൽ ഭക്ഷ്യവകുപ്പ് കൈകാര്യം ചെയ്യുന്ന മന്ത്രിമാർ ഉദ്യോഗസ്ഥന്മാരെ കൊണ്ട്, റേഷൻ ഷോപ്പ് ഉടമകളെ കൊണ്ട് അവർക്ക് പ്രയാസമില്ലാതെ, ജനങ്ങൾക്ക് പ്രയാസമില്ലാതെ ഈ പൊതുവിതരണ കേന്ദ്രത്തെ ജനങ്ങൾക്ക് വേണ്ടി പ്രവർത്തിച്ചിരുന്നു. ഇപ്പോൾ കേരളം ഭരിക്കുന്ന പിണറായി വിജയൻ ജനങ്ങൾക്ക് വേണ്ടി പൊതുവിതരണ കേന്ദ്രത്തെ പ്രവർത്തിക്കുവാൻ ഈ ഗവൺമെന്റിന് സാധിക്കുന്നില്ല. കേരളം ഭരിക്കുന്നത് ജനങ്ങൾക്കെതിരായി പാവപ്പെട്ട ജനങ്ങളെ കണ്ണീരിലാഴ്ത്തുന്ന ഒരു സർക്കാരാ ഇന്ന് കേരളം ഭരിക്കുന്നത്. ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ರಜಾಕ್ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಮಂಡಲಾಧ್ಯಕ್ಷ ಕೆ ಕುಂಜಿಕೃಷ್ಣನ್ ನಾಯರ್, ಎಂ ಪುರುಷೋತ್ತಮನ್ ನಾಯರ್, ಬಿ ಇಸ್ಮಾಯಿಲ್, ಮಹಿಳಾ ಕಾಂಗ್ರೆಸ್ ಮುಖಂಡೆ ಇ ಶಾಂತಕುಮಾರಿ ಟೀಚರ್, ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳಾದ ಖಾನ್ ಪೈಕಾ, ಶಾಫಿ ಚೂರಿಪಳ್ಳ, ವಸಂತ ಆಜಕೋಡ್, ರಾಜೇಂದ್ರ ನಾಯರ್, ವಿನೋದ್ ಕುಮಾರ್, ರಾಧಾಕೃಷ್ಣ ನಾಯಕ್, ಉತ್ತೇಶ್ ಕುಮಾರ್, ಪ್ರಶಾಂತ್ ಕುಮಾರ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಲಾಂಛನ ಬಿಡುಗಡೆಗೊಳಿಸಲಾಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಬಿಡುಗಡೆ ಕಾರ್ಯವನ್ನು ನೆರವೇರಿಸಿದರು. ಚುಟುಕು ಸಾಹಿತ್ಯ ಪ್ರಕಾರವು ಲಲಿತವಾಗಿ, ಪ್ರಾಸಬದ್ಧವಾಗಿ ಆಕರ್ಷಣೀಯ. ಜಿಲ್ಲೆಯ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಎಳೆಯ ಮಕ್ಕಳಲ್ಲಿ ಕನ್ನಡ ಸಾಹಿತ್ಯ ಪ್ರಜ್ಞೆಯನ್ನು ಅರಳಿಸುವುದು ಅಗತ್ಯ ಹಾಗೂ ಅನಿವಾರ್ಯ. ಈ ನಿಟ್ಟಿನಲ್ಲಿ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಯೋಜನೆಗಳು ಯಶಸ್ವಿಯಾಗಲಿ, ಸಂಘಟನೆಯ ಕನ್ನಡ ಪರ ಸೇವೆಗೆ ಮಠದ ಸಹಕಾರವಿದೆ ಎಂದು ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಹೇಳಿದರು. ಅವರು ಎಡನೀರು ಮಠದಲ್ಲಿ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಲಾಂಛನ ಬಿಡುಗಡೆ ಮಾಡಿ ಆಶೀರ್ವಚನ ನೀಡಿ ಮಾತನಾಡಿದರು. ಸಾಹಿತ್ಯದಲ್ಲಿ ಚುಟುಕು ಅನ್ನುವಂಥ ಒಂದು ಪ್ರಕಾರ ಎಲ್ಲ ಜನರಿಗೆ ಕೂಡ, ಯಾವ ಸ್ತರದ ಜನರಿಗೆ ಕೂಡ, ಅಂದರೆ ಬೌದ್ಧಿಕ ಮತ್ತು ಯಾವುದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ತಲುಪುವಂತಹ ಒಂದು ಸಾಹಿತ್ಯದ ಒಂದು ಪ್ರಕಾರ. ಅದು ಬಹಳಷ್ಟು ಲಲಿತವಾಗಿ, ಪ್ರಾಸಬದ್ಧವಾಗಿ ಇರುವ ಕಾರಣ ಎಲ್ಲರನ್ನು ವೇಗವಾಗಿ ತಲುಪ್ತದೆ. ಹಾಗಿರುವಾಗ ಸಾಹಿತ್ಯ ಆಸಕ್ತಿ ಮೂಡಿಸಲಿಕ್ಕೆ ಒಂದು ಸುಲಭದ ಒಂದು ಮಾರ್ಗ ಚುಟುಕು ಸಾಹಿತ್ಯ. ರಜವರವರ ಮಾತಿನಲ್ಲಿ ಹೇಳಿದರು, ಶಾಲೆಗಳಲ್ಲಿ ನಾವು ಅಭಿಯಾನ ಮಾಡ್ತೇವೆ ಇದರ ಕುರಿತಾಗಿ. 15-16 ವರ್ಷದ ಮಕ್ಕಳಿಗೆ ಇದರಲ್ಲಿ
ಆಸಕ್ತಿ ಮೂಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಪ್ರಸ್ತುತ ಕಾಲಘಟ್ಟದಲ್ಲಿ ಅದು ಅನಿವಾರ್ಯ ಮತ್ತು ನಾವು ಮಾಡಬೇಕಾದಂಥ ಒಂದು ಕೆಲಸ. ಈ ಸಂದರ್ಭದಲ್ಲಿ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ವಾಮನ್ ರಾವ್ ಬೇಕಲ್, ಶಿಕ್ಷಣ ತಜ್ಞ ವಿ ಕುಳಮರ್ವ, ನಿವೃತ್ತ ಜಿಲ್ಲಾ ವಿದ್ಯಾಧಿಕಾರಿ ಲಲಿತಾಲಕ್ಷ್ಮಿ ಕುಳಮರ್ವ, ನಿವೃತ್ತ ಶಿಕ್ಷಕರಾದ ಶ್ರೀಹರಿ ಭಟ್ ಪೆಲ್ತಾಜೆ, ಸಂಧ್ಯಾರಾಣಿ ಟೀಚರ್, ಶಾರದಾ ಮೊಳೆಯಾರ್ ಎಡನೀರು, ಸಾಹಿತಿ ವೆಂಕಟ್ ಭಟ್ ಎಡನೀರು, ಹಿರಿಯ ಪತ್ರಕರ್ತ ಸಾಹಿತಿ ರಾಧಾಕೃಷ್ಣ ಕೇವಳಿಯ ತಡ್ಕ, ಪತ್ರಕರ್ತರಾದ ಪುರುಷೋತ್ತಮ ಪಿರ್ಲಾ, ಜಗನ್ನಾಥ, ಕನ್ನಡ ಭವನದ ಕಾರ್ಯದರ್ಶಿ ವಸಂತ ಕೆರೆಮನೆ ಮೊದಲಾದವರು ಉಪಸ್ಥಿತರಿದ್ದರು. ಸಾಹಿತಿ ವಿರಾಜ್ ಅಡೂರು ಸಂಘಟನೆಯ ಕಾರ್ಯಯೋಜನೆಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ 2025 ಫೆಬ್ರವರಿ 2ರಂದು ಅಪರಾಹ್ನ 2 ಗಂಟೆಯಿಂದ ನಡೆಯುವ ಸಂಘಟನೆಯ ಪದಗ್ರಹಣ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಎಳನೀರು ಶ್ರೀಗಳು ಬಿಡುಗಡೆ ಮಾಡಿದರು. ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಎ ಶ್ರೀನಾಥ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಿಪಿಐಎಂ ಕಾಸರಗೋಡು ಜಿಲ್ಲಾ ಸಮ್ಮೇಳನಕ್ಕೆ ಸಂಬಂಧಿಸಿ ಸೀತಂಗೋಳಿಯಲ್ಲಿ ಕೋಮು ವಿಪತ್ತು ಶಮನ ಮತ್ತು ತಡೆಗಟ್ಟುವಿಕೆ ಎಂಬ ವಿಷಯದಲ್ಲಿ ಸೆಮಿನಾರ್ ಆಯೋಜಿಸಲಾಯಿತು. ಮಾಜಿ ಸಚಿವ ಡಾಕ್ಟರ್ ಕೆಟಿ ಜಲೀಲ್ ಉದ್ಘಾಟಿಸಿದರು. ಸಿಪಿಐಎಂ ಕಾಸರಗೋಡು ಜಿಲ್ಲಾ ಸಮ್ಮೇಳನಕ್ಕೆ ಸಂಬಂಧಿಸಿ ಸೀತಂಗೋಳಿಯಲ್ಲಿ ಕೋಮು ವಿಪತ್ತು ಶಮನ ಮತ್ತು ತಡೆಗಟ್ಟುವಿಕೆ ಎಂಬ ವಿಷಯದಲ್ಲಿ ಸೆಮಿನಾರ್ ಆಯೋಜಿಸಲಾಯಿತು. ಮಾಜಿ ಸಚಿವ ಡಾಕ್ಟರ್ ಕೆಟಿ ಜಲೀಲ್ ಉದ್ಘಾಟಿಸಿ ಮಾತನಾಡಿದರು. സഖാവ് പിണറായി വിജയനാണ് ഇവിടുത്തെ ഹിന്ദുമത വിശ്വാസത്തിന്റെ ഏറ്റവും വലിയ അന്ധകൻ. RSSനും BJPക്കും സ്വാധീനമുള്ള ഹിന്ദു കുടുംബ ഗ്രൂപ്പുകളിൽ അവർ പ്രചരിപ്പിച്ചുകൊണ്ടിരിക്കുന്നതാണിത്. ജമാഅത്തെ ഇസ്ലാമിക്ക് സ്വാധീനമുള്ള SDPIക്കാർ അഡ്മിന്മാരായിട്ടുള്ള മുസ്ലിം ലീഗിലെ ഒരു വിഭാഗം നിയന്ത്രിക്കുന്ന മുസ്ലിം കുടുംബ ഗ്രൂപ്പുകളിൽ വ്യാപകമായി പ്രചരിപ്പിച്ചുകൊണ്ടിരിക്കുന്നത് ഏറ്റവും വലിയ മുസ്ലിം വിരുദ്ധർ, RSSനേക്കാൾ വലിയ മുസ്ലിം വിരുദ്ധർ കമ്മ്യൂണിസ്റ്റുകാരാണ്. നരേന്ദ്രമോദിയല്ല ഈ രാജ്യത്തുള്ള ന്യൂനപക്ഷ ജനവിഭാഗത്തിന്റെ ശത്രു. കേരളത്തിന്റെ മുഖ്യമന്ത്രി സഖാവ് പിണറായി വിജയനാണ്. ബാലിശമായിട്ടുള്ള വാദങ്ങൾ അതിനുവേണ്ടി അവർ എഴുന്നള്ളിക്കുന്നു. ಏರಿಯಾ ಕಾರ್ಯದರ್ಶಿ ಸಿಎ ಸುಬೇರ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರೋಗ್ರಾಂ ಕಮಿಟಿ ಚೇರ್ಮನ್ ಡಿ ಸುಬ್ಬಣ್ಣ ಆಳ್ವ ಸ್ವಾಗತಿಸಿದರು. ರಾಜ್ಯ ಸಮಿತಿ ಸದಸ್ಯ ಶಾಸಕ ಸಿಎಚ್ ಕುಂಜಂಬು, ಜಿಲ್ಲಾ ಕಾರ್ಯಕಾರಿ ಸದಸ್ಯ ಕೆಆರ್ ಜಯಾನಂದ, ಜಿಲ್ಲಾ ಸಮಿತಿ ಸದಸ್ಯರಾದ ಪಿ ರಘುದೇವನ್ ಮಾಸ್ಟರ್, ಟಿಎಂಎ ಕರೀಂ, ಏರಿಯಾ ಸಮಿತಿ ಸದಸ್ಯರಾದ ಜಯಂತಿ, ಬಿ ಶೋಭಾ, ಪುತ್ತಿಗೆ ಸ್ಥಳೀಯ ಸಮಿತಿ ಸಂಚಾಲಕ ಸಂತೋಷ್ ಕುಮಾರ್ ಪಳ್ಳಂ ಎಂಬುವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಷ್ಠರೋಗ ನಿರ್ಮೂಲನೆಗಾಗಿ ಆರೋಗ್ಯ ಇಲಾಖೆ ಅಶ್ವಮೇಧ ಎಂಬ ಹೆಸರಿನಲ್ಲಿ ನಡೆಸುವ ಮನೆ ಮನೆ ಭೇಟಿ ಕಾರ್ಯಕ್ರಮದ 6ನೇ ಹಂತ ಗುರುವಾರ ಜಿಲ್ಲೆಯಲ್ಲಿ ಆರಂಭವಾಗಲಿದೆ. ಈ ಬಗ್ಗೆ ಡೆಪ್ಯೂಟಿ ಡಿಎಂಒ ಡಾಕ್ಟರ್ ಸಂತೋಷ್ ಕಪ್ಪಚೇರಿ ಕಲೆಕ್ಟರೇಟ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕುಷ್ಠರೋಗ ನಿರ್ಮೂಲನೆಗಾಗಿ ಆರೋಗ್ಯ ಇಲಾಖೆ ಅಶ್ವಮೇಧ ಎಂಬ ಹೆಸರಿನಲ್ಲಿ ನಡೆಸುವ ಮನೆ ಮನೆ ಭೇಟಿ ಕಾರ್ಯಕ್ರಮದ 6ನೇ ಹಂತ ಗುರುವಾರ ಜಿಲ್ಲೆಯಲ್ಲಿ ಆರಂಭವಾಗಲಿದೆ. ಜಿಲ್ಲೆಯ ಎಲ್ಲ ಮನೆಗಳಿಗೆ ಆರೋಗ್ಯ ಕಾರ್ಯಕರ್ತರು ಭೇಟಿ ನೀಡಿ ಕುಷ್ಠರೋಗಕ್ಕೆ ಸಮಾನವಾದ ಲಕ್ಷಣಗಳಿರುವವರನ್ನು ಕಂಡುಹಿಡಿಯಲು ಹಾಗೂ ಅವರಲ್ಲಿನ ರೋಗ ನಿರ್ಮೂಲನೆಗಾಗಿ ಆಸ್ಪತ್ರೆಗೆ ಹೋಗಲು ಸೂಚನೆಗಳನ್ನು ನೀಡಲಿದ್ದಾರೆ. ಇದರ ಭಾಗವಾಗಿ 2722 ವಾಲಂಟಿಯರ್ಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಡಾಕ್ಟರ್ ಸಂತೋಷ್ ಕಪ್ಪಚೇರಿ ತಿಳಿಸಿದರು. നമുക്കിതിൻ്റെ ചികിത്സ പൂർണ്ണമാണ് ഫ്രീ ആയിട്ടാണ് കിട്ടുന്നത്. പിന്നെ നമുക്ക് ഡയഗ്നോസ്റ്റിക് ഫെസിലിറ്റിയൊക്കെ നമുക്കുണ്ട്. സപ്പോർട്ടീവ് കെയറൊക്കെ നമുക്ക് ഫ്രീ ആയിട്ടാണുള്ളത്. പിന്നെ 1 ലക്ഷത്തിൽ താഴെ വാർഷിക വരുമാനമുള്ളവർക്ക് ചികിത്സാ കാലയളവിൽ സംസ്ഥാന സർക്കാരിൻ്റെ വകയായിട്ട് സാമ്പത്തിക സപ്പോർട്ട് കൊടുക്കുന്നുണ്ട്. ഒരു മാസം 1000 രൂപ എന്ന നിലയിൽ. ഇതിൻ്റെ ഉദ്ഘാടനം നമ്മൾ നടക്കാൻ ഉദ്ദേശിക്കുന്നത് ശാസ്ത്രി നഗറാണ്. മാനടുക്കം, നമ്മുടെ കുറ്റിക്കോൾ ഗ്രാമപഞ്ചായത്തിൽ ശാസ്ത്രി നഗറിൽ കോളനിയിലാണ് നമ്മുടെ ഉദ്ഘാടനം. 30-ാം തീയതി വൈകുന്നേരമാണ് ഉദ്ഘാടനം. ಜಿಲ್ಲಾ ಮಾಸ್ ಮೀಡಿಯಾ ಆಫೀಸರ್ ಪಿಕೆ ಕೃಷ್ಣದಾಸ್, ಜಿಲ್ಲಾ ಇನ್ಫಾರ್ಮೇಷನ್ ಆಫೀಸರ್ ಕೆ ಮಧುಸೂದನನ್ ಎಂಬಿವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಂಬಾರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ ಹಾಗೂ ಜಟಾಧಾರಿ ಪರಿವಾರ ಸಾನ್ನಿಧ್ಯಗಳ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮ ವೈಭವಯುತವಾಗಿ ಆರಂಭಗೊಂಡು ಜರುಗುತ್ತಿದೆ. ಪೆರ್ಮುದೆ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂದಿರದಿಂದ ಬೃಹತ್ ಹಸಿರುವಾಣಿ ಹೊರೆ ಕಾಣಿಕೆ ಜರುಗಿತು. ಕಂಬಾರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ ಹಾಗೂ ಜಟಾಧಾರಿ ಪರಿವಾರ ಸಾನ್ನಿಧ್ಯಗಳ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮ ವೈಭವಯುತವಾಗಿ ಆರಂಭಗೊಂಡು ಜರುಗುತ್ತಿದೆ. ಇದರ ಅಂಗವಾಗಿ ಪೆರ್ಮುದೆ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂದಿರದಿಂದ ಮಂಗಳವಾರ ಅಪರಾಹ್ನ ಬೃಹತ್ ಹಸಿರುವಾಣಿ ಹೊರೆ ಕಾಣಿಕೆ ಜರುಗಿತು.
ಕೂಡಾಲು ಬಾಡೂರು 2 ಗ್ರಾಮಸ್ಥರ ಹಾಗೂ ಸಂಘ ಸಂಸ್ಥೆ ಸಮಿತಿಗಳ ನೇತೃತ್ವದಲ್ಲಿ ಸಾಗರೋಪಾದಿಯಾಗಿ ಸಾಗಿ ಬಂದ ಮೆರವಣಿಗೆಯಲ್ಲಿ ಸಿಂಗಾರಿ ಮೇಳ, ಮುತ್ತುಕೊಡೆ, ಸಮವಸ್ತ್ರಧಾರಿತ ಮಹಿಳೆಯರು ಹಾಗೂ ವಾಹನಗಳಲ್ಲಿ ಸುವಸ್ತು ಸಾಮಗ್ರಿಗಳು ಸಾಗಿ ಬಂದವು. ಪೆರ್ಮುದೆ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದಲ್ಲಿ ಪ್ರಾರ್ಥನೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಕ್ಷೇತ್ರ ಆಡಳಿತ ಸಮಿತಿ, ಜೀರ್ಣೋದ್ಧಾರ, ಬ್ರಹ್ಮಕಲಶೋತ್ಸವ ಸಮಿತಿ ಪದಾಧಿಕಾರಿಗಳು, ಕಾರ್ಯಕರ್ತರು ಮೆರವಣಿಗೆಗೆ ನೇತೃತ್ವ ವಹಿಸಿದ್ದರು. ನೀಲೇಶ್ವರ, ಕೀಕಂಗೂಡು, ಉಚ್ಚಿಲತಾಯ, ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ವಿವಿಧ ವೈದಿಕ ತಾಂತ್ರಿಕ ಕಾರ್ಯಕ್ರಮಗಳು ಜರುಗಿತು. ವಿವಿಧ ಕಾರ್ಯಕರ್ತರು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಾರಂಪಾಡಿ ಕುರುಮುಜ್ಜಿಕಟ್ಟೆ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದ ಜೀರ್ಣೋದ್ಧಾರ ಕಾರ್ಯಗಳಿಗಾಗಿ ಮಂದಿರದ ಸಮಿತಿಯವರ ಬೇಡಿಕೆಗೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 1 ಲಕ್ಷ ರೂಪಾಯಿ ಮೊತ್ತದ ಸಹಾಯಧನವನ್ನು ಮಂಜೂರು ಮಾಡಲಾಗಿದೆ. ಜನಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ಅಖಿಲೇಶ್ ನಗುಗ ಸೇವಾ ಸಮಿತಿಯ ಪದಾಧಿಕಾರಿಗಳಿಗೆ ಸಹಾಯಧನ ಹಸ್ತಾಂತರಿಸಿದರು. ಕಾಸರಗೋಡು ನಾರಂಪಾಡಿ ಕುರುಮುಚ್ಚಿಕಟ್ಟೆ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದ ಜೀರ್ಣೋದ್ಧಾರ ಕಾರ್ಯಗಳಿಗಾಗಿ ಮಂದಿರದ ಸಮಿತಿಯವರ ಬೇಡಿಕೆಗೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಂಜೂರುಗೊಳಿಸಿದ 1 ಲಕ್ಷ ರೂಪಾಯಿ ಮೊತ್ತದ ಸಹಾಯಧನವನ್ನು ಜನಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷರಾದ ಅಖಿಲೇಶ್ ನಗುಮುಗಂ ಸೇವಾ ಸಮಿತಿಯ ಪದಾಧಿಕಾರಿಗಳಿಗೆ ಹಸ್ತಾಂತರಿಸಿದರು. ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಜನಜಾಗೃತಿಯ ತಾಲೂಕು ಅಧ್ಯಕ್ಷ ಆಗಿರುವುದು, ಅದರಿಂದ ಆಚೆಗೆ ಈ ಭಜನಾ ಮಂದಿರದ ಒಬ್ಬ ಸೇವಕ ಎಂಬ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಹರಿಶಣನ ಜೊತೆ ಅಥವಾ ನಾವು ಬಂದು ಸೇರುವವರು ಇಲ್ಲಿ, ಅದರ ಆ ಒಂದು ಸೇರುವವರಿಗೆ ಸಹ ಇಂಥ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದು 1 ಲಕ್ಷ ಹಸ್ತಾಂತರ ಮಾಡುವಾಗ ನಮಗೂ ಇಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಈ ಸಂದರ್ಭದಲ್ಲಿ ಬದಿಯಡ್ಕವಲಯ ಮೇಲ್ವಿಚಾರಕ ಗೋಪಾಲಕೃಷ್ಣ, ಕುಂದ್ಲಾಜಿ ಗ್ರಾಮ ಪಂಚಾಯತ್ ಸದಸ್ಯ ಹರೀಶ್ ಗೋಸಾಡ, ಜನಜಾಗೃತಿ ವೇದಿಕೆ ಸದಸ್ಯ ಸುಧಾಕರ ಪುಡಿಪಳ್ಳ, ಶ್ರೀ ಧರ್ಮಶಾಸ್ತ್ರ ಸೇವಾ ಸಮಿತಿಯ ಅಧ್ಯಕ್ಷ ರಾಧಾಕೃಷ್ಣ ನಾಯರ್ ಉಪ್ಪಂಗಳ ಮೂಲೆ, ಸೇವಾ ಸಮಿತಿಯ ಕಾರ್ಯದರ್ಶಿ ರವೀಶ ಕುರುಮುಜ್ಜಿ, ಗೌರವಾಧ್ಯಕ್ಷ ಪವಿತ್ರನ್ ಕುರುಮುಜ್ಜಿ, ಮಾತೃ ಸಮಿತಿಯ ಸದಸ್ಯೆ ಮಾಧವಿ ಕುರುಮುಜ್ಜಿ, ಸೇವಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬಂದಡ್ಕ ಏಣಿಯಾಡಿ ಉರುಸು ಜನವರಿ 30ರಿಂದ ಫೆಬ್ರವರಿ 6ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಬಂದಡ್ಕ ಏಣಿಯಾಡಿ ಉರುಸ್ ಜನವರಿ 30ರಿಂದ ಫೆಬ್ರವರಿ 6ರವರೆಗೆ ನಡೆಯಲಿದೆ. ಸ್ವಾಗತ ಸಮಿತಿ ಚೇರ್ಮನ್ ಎಂಎ ಮೊಹಮ್ಮದ್ ರಫೀಕ್ ಧ್ವಜಾರೋಹಣ ನೆರವೇರಿಸುವರು. ಮರ್ಕಸ್ ಡೈರೆಕ್ಟರ್ ಸಿ ಮೊಹಮ್ಮದ್ ಫೈಸಿ ಉದ್ಘಾಟಿಸುವರು. അബ്ദുള്ള കുഞ്ഞി പത്തർമൂല അധ്യക്ഷತೆ വഹിಸುವರು ಎಂದು പദാധികാരിಗಳು ತಿಳಿಸಿದರು. നാട്ടിലുള്ള എല്ലാ ആളുകൾക്കും ഏറ്റവും വലിയ സൗഹാർദ്ദത്തിൻ്റെ, സന്തോഷത്തിൻ്റെ സന്ദേശം കൈമാറുകയാണ് ഈ പരിപാടിയിലൂടെ. വ്യത്യസ്തമായ 7 ദിവസങ്ങളിൽ കേരളത്തിലും പരിസര നാടുകളിലുള്ള ഒരുപാട് ഉന്നതരായ പ്രഭാഷകന്മാർ വരികയും നാട്ടിനും സമൂഹത്തിനും ഗുണകരമായ ഒരുപാട് കാര്യങ്ങൾ ജനങ്ങളെ ഉത്ബോധിപ്പിക്കുകയും ചെയ്യുന്ന അതിമഹത്തായ പരിപാടിയാണ് ഒറൂസ് മുബാറക്ക് എന്ന് പറയുന്നത്. ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ಅಸೀಸ್ ನಯೀಮಿ, ಕೆಟಿ ಅಬ್ದುಲ್ ಮಜೀದ್, ಎಂಎಂ ರಫೀಕ್, ಬಿಎಂ ಮೊಹಮ್ಮದ್ ಹನೀಫ್, ಉಸ್ಮಾನ್ ಬಳಚಲ್, ಬಶೀರ್ ಏಣಿಯಾಡಿ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿಧಿಯ ಗೇಲು ಬಂದವರನ್ನು ವಶಕ್ಕೆ ಪಡೆದ ಬೆನ್ನಲ್ಲೇ ಆರಿಕಾಡಿ ಕೋಟೆಯಲ್ಲಿ ಬೆಂಕಿ. ಇದೇ ವೇಳೆ 5 ವಿರುದ್ಧ ಮತ್ತೊಂದು ಪ್ರಕರಣ ದಾಖಲು. ನಿಧಿ ಕದಿಯಲು ಯತ್ನಿಸಿದ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹ. ಎಲ್ಡಿಎಫ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ಮೆರವಣಿಗೆ. ಕಾಸರಗೋಡು ಗವರ್ನಮೆಂಟ್ ಗೆಸ್ಟ್ ಹೌಸ್ನಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಆಯೋಗದ ಅದಾಲತ್. 32 ದೂರುಗಳ ಪರಿಗಣನೆ. ಚೆಂಗಳ ಮಂಡಲ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಧರಣಿ. ರೇಷನ್ ಅಂಗಡಿಗಳಿಗೆ ಆಹಾರ ಸಾಮಗ್ರಿಗಳನ್ನು ತಲುಪಿಸದ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಲಾಂಛನ ಬಿಡುಗಡೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.